ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. 7ನೇ ವಾರ ಶುರುವಾಗ್ತಾ ಇದೆ ಬಿಗ್ ಬಾಸ್. ಮತ್ತೆ 7ನೇ ವಾರ ನಾಮಿನೇಟ್ ಆಗಿ ಮನೆಗೆ ಹೋಗಕ್ಕೆ ರೆಡಿ ಆಗಿರೋದು ಯಾರು? ಮುಖ್ಯವಾಗಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಎಲ್ಲರೂ ನಾಮಿನೇಟ್ ಮಾಡ್ತಿರೋದು ನಮ್ಮ ಮಾಳು ಅವರಂತ. ಪ್ರೋಮೋದಲ್ಲಿ ಏನಿದೆ, ಯಾವ ರೀತಿ ಮೇಲೆ ಟಾಸ್ಕ್ ಮೇಲೆ ನಾಮಿನೇಟ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ನಾಮಿನೇಟ್ ಪ್ರೊಸೆಸ್ ಅಲ್ಲಿ ತೂ 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 ಪ್ರೋಮೋ ಅಂದ್ರೆ ಈ ಪ್ರೋಮೋದಲ್ಲಿ ತೂ 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 ಅಂತ ಒಂದು 4-5 ಸಲ ಬರುತ್ತೆ. ಅದರಲ್ಲಿ ರಾಶಿಕಾ ಆಗಿರ್ಬೋದು, ಮಾಳು ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು. ಗಿಲ್ಲಿ ಕೇವಲ ಬೇರೆ ಕಂಟೆಸ್ಟೆಂಟ್ಗಳನ್ನ ರೇಗಿಸೋದ್ರಲ್ಲೇ ತುಂಬಾ ನಿಸೀಮರು. ಅವ್ರ ಹತ್ರ ಒಳ್ಳೆ ಒಂದು ಆರ್ಗ್ಯುಮೆಂಟು, ಎಮೋಷನ್ಸು, ಕೋಪನ ತರಿಸೋದ್ರಲ್ಲಿ ನಿಸೀಮರು ಅಂತ ಹೇಳ್ಬೋದು. ಅದೇ ರೀತಿ ಮಾಡ್ತಾ ಇದ್ದಾನೆ ಈ ಪ್ರೋಮೋದಲ್ಲಿ. ಕೇವಲ ಗಿಲ್ಲಿ ಒಂದ್ಸಲ ತೂ ಸುಮ್ನಿರಪ್ಪ ಅಂದ್ರೆ ಅದಕ್ಕೆ 4 ಸಲ ರಾಶಿಕಾ ಅವರು ತೂ 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 ಅಂತ ಇದ್ದಾರೆ. ಇಲ್ಲಿ ಬ್ಯಾಡ್ ಆಗಿದ್ದಾರಂತ ನೀವೇ ಕಮೆಂಟ್ ಮಾಡಿ. ರೇಗ್ಸಿದ್ದಾನೆ ಗಿಲ್ಲಿ, ಅದಕ್ಕೆ ರಿಯಾಕ್ಟ್ ಮಾಡಿದಾರೆ ರಾಶಿಕಾ. ರಿಯಾಕ್ಟ್ ಮಾಡೋದ್ರಲ್ಲಿ ರೇಗ್ಸಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಪ್ರೋಮೋ ಬಗ್ಗೆ ಮಾತಾಡೋಣ. 100% ಆಗಿ ಹೇಳ್ತೀನಿ, ಈ ವಾರ 7ನೇ ವಾರ, ಅದೇ ಮುಂದಿನ ವಾರ ನಾಮಿನೇಟ್ ಆಗಿರೋರು ಇವರೇ ಅಂತ. ಯಾವ ಕಾರಣಕ್ಕೆ ಆಗ್ತಾರೆ, ಹೇಗಾಗಿದ್ದಾರೆ, ಮಾಡಿದ್ಯಾರು, ಏನೆಲ್ಲ ಪ್ರೊಸೆಸ್ ಇದೆ, ಮತ್ತೆ ನೀವು ಯಾರಿಗೆ ವೋಟ್ ಮಾಡ್ತೀರ ಅಂತ ಕೂಡ ಕಮೆಂಟ್ ಮಾಡಿ. ಕೊನೆಗೆ ಯಾರು ಹೇಳಿದ್ಮೇಲೆ ಇನ್ನು ವಿಶೇಷವಾಗಿ ಪ್ರೋಮೋ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೋಮೋ ಬಗ್ಗೆ ಬಂದ್ ಮಾಡೋಣ. ಸುಮಾರಾಗಿ ನೀವು ಪ್ರೋಮೋ ಸ್ಲೋ ಮೋಷನ್ ನೀಟಾಗಿ ಗಮನಿಸಿದ ಆದ್ರೆ ಅಲ್ಲಿ 6 ಬಕೆಟ್ ಇದಾವೆ. ಆ 6 ಬಕೆಟ್ ಅಲ್ಲಿ ಒಂದು ಸಗಣಿ ಇದೆ, ಇನ್ನೊಂದು ಮಣ್ಣಿನ ಸಗಣಿ ನೀರಿದೆ, ಒಂದು ಮಣ್ಣಿನ ನೀರಿದೆ, ಒಂದು ಐಸ್ ಕ್ಯೂಬ್ ನೀರಿದೆ, ಒಂದು ಕಸ ಇದೆ, ಒಂದು ರಂಗೋಲಿ ನೀರು, ರಂಗೋಲಿ ಇಟ್ಟು ನೀರಿದೆ, ವೈಟ್ ನೀರಿದೆ. ಅದಾದ್ಮೇಲೆ ಇನ್ನೊಂದು ಇದೆ. ಒಟ್ಟು ಟೋಟಲ್ ಆಗಿ 6 ಬಕೆಟ್ ಇದೆ. ಈ 6 ಬಕೆಟ್ ಅಲ್ಲಿ ಈ ಬಿಗ್ ಬಾಸ್ ಮನೆಗೆ ಯಾರು ಸಗಣಿ ತುಂಬಿಕೊಂಡಿದ್ದಾರೆ, ಯಾರು ಮಣ್ಣಾಗಿದ್ದಾರೆ, ಯಾರು ಕಸ ಇದ್ದಾರೆ, ಯಾರು ಐಸ್ ಕಡ್ಡೆಯಲ್ಲಿ ಇನ್ನು ನಿದ್ದೆಯಿಂದ ಎದ್ದಿಲ್ಲ, ಯಾರು ಇದಿಲ್ಲ, ಈ ರೀತಿಯಾಗಿ ಸಪ್ರೇಟ್ ಆಗಿ ಕಾರಣ ಕೊಟ್ಟು ಮಾಡು ಅವರು ನಾಮಿನೇಟ್ ಮಾಡಬೇಕು ಅನ್ಸುತ್ತೆ. ಆದ ಕಾರಣ ಆ 6 ಜನ ಯಾರು, ಮುಖ್ಯವಾಗಿ ಯಾರ್ಯಾರಿಗೆ ಯಾವ್ಯಾವ ಕಾರಣ ಕೊಟ್ಟು ನಾಮಿನೇಟ್ ಮಾಡ್ದಂದ್ರೆ ಪ್ರೋಮೋ ಕೊನೆಯವರೆಗೂ ನೋಡಿ. ದಯವಿಟ್ಟು ಕೊನೆಯಾಗಿ ಹೇಳ್ತೀನಿ ನಾಮಿನೇಟ್ ಆಗಿ ಇವರೇ ಅಂತ. ನೀವು ನೋಡಿರ್ಬೋದು, ನಮ್ಮ ಧ್ರುವಂತ್ ಅವರಿಗೆ ಸಗಣಿ ಹಾಕ್ತಾರೆ ಮೈ ಮೇಲೆ. ಇವ್ರು ನಾಮಿನೇಟ್ ಫಿಕ್ಸು, ಬರ್ಕೊಂಬಿಡಿ. ಯಾಕೆ ಅಂದ್ರೆ ಸಗಣಿ ಹಾಕ್ತಾರೆ, ಇವ್ರಿನ್ನೂ ಬಿಗ್ ಬಾಸ್ ಮೇಲೆ ಆಕ್ಟಿವೇಟ್ ಆಗಿಲ್ಲ, ಇವ್ರಿನ್ನೂ ಸಗಣಿ ತರ ಇದಾರೆ ಅಂತೇಳಿ ರೀಸನ್ಸ್ ಎಲ್ಲ ಕೊಡ್ತಾರೆ. ಕರೆಕ್ಟಾಗಿ ರೀಸನ್ಸ್ ನಾವು ಎಪಿಸೋಡ್ ನೋಡ್ಮೇಲೆ ಗೊತ್ತಾಗುತ್ತೆ. ಬಟ್ ಇದು ಸಗಣಿ ಆಗಿತ್ತಂತೂ ನಿಜ. ಅಲ್ಲಿ ಹೇಳ್ತಾ ಇದ್ದಾರೆ ಯಾರು, ನಮ್ಮ ಸುಧೀರ್ ಅವ್ರು ಏನಂತಂದ್ರೆ, ಗೊತ್ತು ಬಿಡೋ ಇವರು ಸಗಣಿ ತುಂಬಿಕೊಂಡಿದ್ದಾನೆ, ಅದಕ್ಕೆ ನಿನ್ ಕ್ಯಾಪ್ಟನ್ ಮಾಡಿದ್ದಾರೆ ಮಾಡು ಅಂತ. ಯಾಕಂದ್ರೆ ಸಗಣಿ ಇದ್ರ ಕಾರಣ ನಿನ್ನ ಕ್ಯಾಪ್ಟನ್ ಮಾಡಿದ್ರೆ ಅಂತ. ಕ್ಯಾಪ್ಟನ್ ಮಾಡ್ತಿರ್ಲಿಲ್ಲ, ನಿನ್ನ ಕ್ಯಾಪ್ಟನ್ ಮಾಡಿ ನೀನೇ ನಾಮಿನೇಟ್ ಮಾಡಕತ್ತಿ ಅಂತ ಸುಧೀರ್ ಅವ್ರು ಹೇಳ್ತಾರೆ. ನೀನು ನಾವೆಲ್ಲ ಮಾತಾಡಕ್ ಹೋಗ್ಬೇಡ, ನನಗೆ ಹುಚ್ಚಲ್ಲ ಹಂಗೆ ಮಾತಾಡಕಂದ್ರೆ. ಹೌದು, ನಿನ್ಗೆ ಹುಚ್ಚನೆ, ತಲೆಯಲ್ಲಿ ಮೆದುಳೇ ಇಲ್ಲ ನಿನ್ಗೆ. ಮೆದುಳಿದ್ರೆ ತಾನು ಹುಚ್ಚು ಬರೋದು, ಮೆದುಳಿಂದ ಹುಚ್ಚಲಂಗೆ ಬರುತ್ತಂತೆಲ್ಲ ಟಾಂಟ್ ಎಲ್ಲ ಕೊಡ್ತಾ ಇದ್ದಾರೆ ಸುಧೀರ್ ಅವರು. ಫಸ್ಟ್ ಆಫ್ ಆಲ್ 4 ವೀಕ್ಸ್ ಆದ್ಮೇಲೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಅನಿಸ್ತಾ ಇದೆ ಸುಧೀರ್ ಅವರು. ನೋಡೋಣ ಎಪಿಸೋಡು. ಇನ್ನು ಅದಾದ್ಮೇಲೆ ಸಗಣಿ ಹಾಕ್ಸ್ಕೊಂಡಾದ್ಮೇಲೆ ಅದ್ರ ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಅಶ್ವಿನಿ ಅವ್ರು ಟವಲ್ ಕೊಟ್ಕೊಂಡು ಇದ್ದಾರೆ. ಅಲ್ಲಿ ಅವರು ಕಾಣ್ತಾ ಇದಾರೆ. ಮೋಸ್ಟ್ಲಿ ಅವ್ರಿಗೆ ಮಣ್ಣಿನ ನೀರು ಹಾಕಿರ್ಬೋದು. ಅದಾದ್ಮೇಲೆ ರಕ್ಷಿತ್ ಅವರು ಕೂಡ ಕಾಣ್ತಾರೆ. ಅದಾದ್ಮೇಲೆ ನಮ್ಮ ಕಸ ಆಗಿರೋದು ಯಾರು, ಇವ್ರು ಕಾಣ್ತಾ ಇದ್ರೆ ಯಾರು, ನಮ್ಮ ಇವರು ರಾಶಿಕಾ ಶೆಟ್ಟಿ ಅವರು. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಾನು ಕಸ ಅನ್ನೋದಕ್ಕೆ ಕಾರಣ ಏನು, ಯಾವ ಕಾರಣಕ್ಕೆ ನನ್ನ ಮೇಲೆ ಕಸ ಹಾಕಿದ್ರ, ಬಿಗ್ ಬಾಸ್ ಮನೆಯಲ್ಲಿ ಕಸನಾಗ ಏನ್ ಕಾರಣ ಅಂತೆಲ್ಲ ಕೇಳ್ತಾ ಇದಾರೆ. ನಾವು ಮಾಡವರು ತಟಪಟ ಅಂತ ಇದ್ರೆ ಮಾತಾಡಕ್ಕೆ ಆಗ್ತಾ ಇಲ್ಲ, ಆ ರೀತಿ ಇದೆ ನಿಜವಾಗ್ಲೂ. ಈ ಟೈಮಲ್ಲಿ ಗಿಲ್ಲಿ ಸುಮ್ಮನೆ ಇರ್ಬೇಕಲ್ವಾ. ಬಟ್ ಅಲ್ಲಿ ಹೋಗಿ ಏನಾಗ್ತಾರೆ ಅಂದ್ರೆ ಮೈ ಮೇಲೆಲ್ಲ ಕಸ ಎಬ್ದಿರುತ್ತೆ. ತೂ ತೂ ಅಂತ ರಾಶಿಕಾ ಅವ್ರು ಅಂತಾರೆ ಯಾರಿಗೆ, ನಮ್ಮ ಮಾಡೋವರೆಗೆ ಕ್ಯಾಪ್ಟನ್ಗೆ. ಆ ಟೈಮಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ ಆಗುತ್ತೆ. ಅದೊಂದೇ ಅಲ್ಲ, ನನ್ಗನ್ಸುತ್ತೆ ಇಲ್ಲಿ ಗ್ರೂಪಿಸಮ್ ಮಾಡ್ತಾ ಇದ್ದೀರಾ, ನಿಮ್ ಫೇವರಿಸಮ್ ಮಾಡ್ತಾ ಇದ್ದೀರಾ, ತೂ ಎಂತ ಮರಯ ಅಂತೆಲ್ಲ ಅಂದಿರ್ತಾರೆ ರಾಶಿಕಾ ಅವರು. ಆದ ಕಾರಣ ನಮ್ಮ ಗಿಲ್ಲಿಯಲ್ಲಿ ಎಂಟ್ರಿ ಆಗಿ ಏನಾಗಿರ್ತಾನೆ ಅಂದ್ರೆ ತೂ ಸುಮ್ಮಿರು ಮರಯ ಅಂತೆಲ್ಲ ಅಂದಿರ್ತಾರೆ ಅಷ್ಟೇನೆ. ಬಟ್ ಆ ಕಾರಣಕ್ಕೆ ರಾಶಿಕಾ ಶೆಟ್ಟಿ ಅವರು ತುಂಬಾ ರಿಯಾಕ್ಟ್ ಮಾಡ್ತಾರೆ, ತುಂಬಾ ವೈಲೆಂಟ್ ಆಗಿ ನೋಡ್ತಾರೆ. ರಾಶಿಕಾ ಶೆಟ್ಟಿ ಈಸ್ ಬ್ಯಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ ಟಾಂಟ್ಗಳು, ಇಂಥ ಆರ್ಗ್ಯುಮೆಂಟ್ಗಳು, ಇಂಥದ್ದಾದಾಗ್ಲೇ ಅವರು ಒಂದು ಅದೇನಂತಾರೆ ಗುರ್ತು ಅಂತೀವಿ ನೋಡಿ, ಅವರ ಒಂದು ಎಕ್ಸ್ಪೋಸ್ ಆಗಿರ್ಬೋದು ಅನ್ನೋದು, ಅವರು ಬೆಳಕಿಗೆ ಬರ್ತಾರ ಅನ್ನೋದು. ಖಂಡಿತವಾಗ್ಲು ಯಾರಾದ್ರೂ ರಾಶಿಕಾ ಅವರು ಹೆಲ್ಮೆಟ್ ಆಗಿ ಮನೆಗೆ ಹೋಗ್ತಾರ ಅಂತ ಹೇಳ್ತಾ ಇದ್ರಲ್ಲ, ಚಾನ್ಸೇ ಇಲ್ಲ ಗುರು. ಅವರು ಇನ್ನೂ ಇರ್ತಾರೆ ಬಿಗ್ ಬಾಸ್ ಮನೇಲಿ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಪ್ರೋಮೋ ನೋಡಿದಾಗ ಗಮನಿಸಿದಾಗ ಇಲ್ಲಿ ತಪ್ಪು ಯಾರ್ದು ಅನ್ನೋದಕ್ಕಿಂತ ನಾವು ಎಪಿಸೋಡ್ ನೋಡ್ಬಿಟ್ಟು ಡಿಸೈಡ್ ಮಾಡೋಣ ಅನ್ಸುತ್ತೆ. ರೇಗಿಸ್ತಾರೆ, ರೇಗಿಸ್ಕೆ ರಿಯಾಕ್ಟ್ ಮಾಡಿದ್ರು ರಾಶಿಕಾ.
ಇಲ್ಲಿ ಒಂದ್ಸಲ ಆದ್ರೆ ಇಲ್ಲಿ 3 ಸಲ ಆಗುತ್ತೆ. ಸ್ಟಾರ್ಟ್ ಮಾಡಿದ ಇವ್ರಾಗಿರ್ಬೋದು, ಬಟ್ ತಪ್ಪು ಇವ್ರ ಮೇಲೆನೇ ಬರುತ್ತೆ ಅಂತ ನನ್ಗನ್ಸುತ್ತೆ. ಇನ್ನು ಟೋಟಲ್ ಆಗಿ ಈ ಪ್ರೋಮೋದಲ್ಲಿ ನಾನು ನೋಡಿದಾಗ ಗಮನಿಸಿದಾಗ ನಾಮಿನೇಟ್ ಆಗಿರೋರು ಯಾರು ಅಂತ ಕೇಳೋದಾದ್ರೆ ಕಂಪ್ಲೀಟ್ ಆಗಿ ಒಂದು ಗುಂಪನ್ನ ಟಾರ್ಗೆಟ್ ಮಾಡಿದ್ರ ಅಂತ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಯಾಕಂದ್ರೆ ಈ ಕಡೆ ಇರೋರಾಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಸುರಾಜ್ ಆಗಿರ್ಬೋದು, ರಘು ಆಗಿರ್ಬೋದು, ಧನು ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಇಷ್ಟು ಜನ ನಾಮಿನೇಟ್ ಆಗಿಲ್ಲ. ಮತ್ತೆ ನಾಮಿನೇಟ್ ಯಾರಾಗಿರ ಗುರು ಅಂತ ಕೇಳೋದಾದ್ರೆ ಕೆಲವು ಸಲ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ದಯವಿಟ್ಟು ಹಿಂಟ್ ಕೊಡ್ತೀನಿ, ಅರ್ಥ ಮಾಡ್ಕೊಂಡ್ಬಿಡಿ. ಮೊದಲನೇದಾಗಿ ಧ್ರುವಂತರಾಗಿದ್ದಾರೆ, ಸಗಣಿ ನೀರು ಹಾಕಿದ್ದಾರೆ. ಅದಾದ್ಮೇಲೆ ರಕ್ಷಿತಾ ಹಿಂದೆ ಇದ್ದಾರೆ, ಕಾಣ್ತಾ ಇದ್ದಾರೆ, ಅವರು ನಾಮಿನೇಟ್ ಆಗಿದ್ದಾರೆ. ಅದಾದ್ಮೇಲೆ ಸುಧೀರ್ ಅವ್ರು ಮಾತಾಡ್ತಾ ಇದ್ದಾರೆ, ಅವರು ನಾಮಿನೇಟ್ ಆಗಿದ್ದಾರೆ. ಇಲ್ಲಿಗೆ 4 ಮೆಂಬರ್ಸ್ ಆದ್ರು. ಅದಾದ್ಮೇಲೆ ಅಶ್ವಿನಿ ಗೌಡ ಆಗಿದ್ದಾರೆ, ಅಲ್ಲಿ ಕಾಣ್ತಾ ಇದ್ದಾರೆ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಜಾನಿ ಅವ್ರು ಕೂಡ ನಾಮಿನೇಟ್ ಆಗಿರೋಕೆ ತುಂಬಾ ಹೈ ಚಾನ್ಸಸ್ ಇದೆ. ಯಾಕಂದ್ರೆ ಮೆಣಸಿನ್ಕಾಯಿ ಕೊಡೋಕಾಗಿರ್ಬೋದು, ಲಾಸ್ಟ್ ವೀಕ್ ನಾಮಿನೇಟ್ ಆಗಿರ್ಬೋದು, ಮಾಡೋರು ಮಾಡಿರ್ತಾರೆ. ಅದನ್ನ ಒಂದು ತಲೆ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಯ್ತಾನೆ. ನಾಮಿನೇಟ್ ಆಗಿರೋದು ಯಾರಂದ್ರೆ ಇನ್ನೊಂದ್ಸಲ ಲಿಸ್ಟ್ ಹೇಳ್ತೀನಿ ನೋಡಿ. ಧ್ರುವಂತು, ರಕ್ಷಿತಾ, ಸುಧೀರ್, ಅಶ್ವಿನಿ ಗೌಡ, ಜಾಹ್ನವಿ, ರಾಶಿಕಾ, ಅದಾದ್ಮೇಲೆ ಡೈರೆಕ್ಟ್ ಆಗಿರುವ ರಿಷಾ. ಟೋಟಲ್ ಆಗಿ ಈ 7ನೇ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ಈ 7 ಜನದಲ್ಲಿ ನೀವು ಯಾರಿಗೆಲ್ಲ ವೋಟ್ ಹಾಕ್ತೀರ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇದು ಕೇವಲ ಕ್ಯಾಪ್ಟನ್ ಮಾತ್ರ ಮಾಡಲು ಸಾಧ್ಯ ಅಂತ ನನಗನ್ಸ್ತಾ ಇದೆ. ಎಪಿಸೋಡ್ ನೋಡಿ ಮಾತಾಡೋಣ. ನಾಮಿನೇಟ್ ಆಗಿರೋದಂತೂ ಇವರೇ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಹೇಳ್ದಲ್ಲ, ಧ್ರುವಂತ್ ಅವರು, ರಕ್ಷಿತಾ, ಸುಧೀರ್, ಅಶ್ವಿನಿ ಗೌಡ, ಜಾಹ್ನವಿ, ರಾಶಿಕಾ, ರಿಷಾ ಗೌಡ, ಈ 7 ಜನ ನಾಮಿನೇಟ್ ಆಗಿರ್ತಾರೆ. 7ನೇ ವಾರ ಕಂಪ್ಲೀಟ್ ಆಗಿ ಇದು ಕ್ಯಾಪ್ಟನ್ ಕೈಯಲ್ಲಿ ಇರುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಇವರಲ್ಲಿ ಯಾರ ಫೇವರೇಟ್, ಯಾರಿಗೆಲ್ಲ ವೋಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಮತ್ತು ಮಾಡೋ ನಿರ್ಧಾರ ಸರಿಯಾಗಿತ್ತಾ, ಯಾವ ರೀತಿ ಇತ್ತ ಅಂತ ಕೇಳೋದಾದ್ರೆ ಎಪಿಸೋಡ್ ನೋಡಿ ಮಾಡಿ ಡಿಸೈಡ್ ಮಾಡೋಣ. ಇಲ್ಲಿ ಸಗಣಿ ಧ್ರುವಂತ್ ಹಾಕ್ತಾರೆ, ಐಸ್ ನೀರು ನಮ್ಮ ರಕ್ಷಿತಾಗ ಹಾಕ್ತಾರೆ, ಕಸ ರಾಶಿಕಾಗ ಹಾಕ್ತಾರೆ, ಮಣ್ಣಿನ ನೀರು ಮೋಸ್ಟ್ಲಿ ಅಶ್ವಿನಿ ಕೂಡ ಹಾಕಿರ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಆಗಿದೆ ಅಂತ ಎಪಿಸೋಡ್ ನೋಡಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲಿಸ್ಟ್ ಹೇಳ್ತೀನಿ ನೋಡಿ. ಧ್ರುವಂತು, ರಕ್ಷಿತಾ, ಸುಧೀರ್, ಅಶ್ವಿನಿ ಗೌಡ, ಜಾಹ್ನವಿ, ರಾಶಿಕಾ, ಅದಾದ್ಮೇಲೆ ಡೈರೆಕ್ಟ್ ಆಗಿರುವ ರಿಷಾ. ಟೋಟಲ್ ಆಗಿ ಈ 7ನೇ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ಈ 7 ಜನದಲ್ಲಿ ನೀವು ಯಾರಿಗೆಲ್ಲ ವೋಟ್ ಹಾಕ್ತೀರ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇದು ಕೇವಲ ಕ್ಯಾಪ್ಟನ್ ಮಾತ್ರ ಮಾಡಲು ಸಾಧ್ಯ ಅಂತ ನನಗನ್ಸ್ತಾ ಇದೆ. ಎಪಿಸೋಡ್ ನೋಡಿ ಮಾತಾಡೋಣ. ನಾಮಿನೇಟ್ ಆಗಿರೋದಂತೂ ಇವರೇ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಹೇಳ್ದಲ್ಲ, ಧ್ರುವಂತ್ ಅವರು, ರಕ್ಷಿತಾ, ಸುಧೀರ್, ಅಶ್ವಿನಿ ಗೌಡ, ಜಾಹ್ನವಿ, ರಾಶಿಕಾ, ರಿಷಾ ಗೌಡ, ಈ 7 ಜನ ನಾಮಿನೇಟ್ ಆಗಿರ್ತಾರೆ. 7ನೇ ವಾರ ಕಂಪ್ಲೀಟ್ ಆಗಿ ಇದು ಕ್ಯಾಪ್ಟನ್ ಕೈಯಲ್ಲಿ ಇರುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಇವರಲ್ಲಿ ಯಾರ ಫೇವರೇಟ್, ಯಾರಿಗೆಲ್ಲ ವೋಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಮತ್ತು ಮಾಡೋ ನಿರ್ಧಾರ ಸರಿಯಾಗಿತ್ತಾ, ಯಾವ ರೀತಿ ಇತ್ತ ಅಂತ ಕೇಳೋದಾದ್ರೆ ಎಪಿಸೋಡ್ ನೋಡಿ ಮಾಡಿ ಡಿಸೈಡ್ ಮಾಡೋಣ. ಇಲ್ಲಿ ಸಗಣಿ ಧ್ರುವಂತ್ ಹಾಕ್ತಾರೆ, ಐಸ್ ನೀರು ನಮ್ಮ ರಕ್ಷಿತಾಗ ಹಾಕ್ತಾರೆ, ಕಸ ರಾಶಿಕಾಗ ಹಾಕ್ತಾರೆ, ಮಣ್ಣಿನ ನೀರು ಮೋಸ್ಟ್ಲಿ ಅಶ್ವಿನಿ ಕೂಡ ಹಾಕಿರ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಆಗಿದೆ ಅಂತ ಎಪಿಸೋಡ್ ನೋಡಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.